ಫಸ್ಟ್ ನಾನು ಈ ಇವೆಂಟ್ ಬಗ್ಗೆ ಕೇಳಿದಾಗ ನನಗೆ ಐ ವಾಸ್ ವೆರಿ ಹ್ಯಾಪಿ. ಯಾಕಂದ್ರೆ ಯಾರು ಈ ತರ ಇಷ್ಟು ವರ್ಷ ಯೋಚನೆ ಮಾಡಿರಲಿಲ್ಲ ಹೆಣ್ಮಕ್ಳಿಗೆ. ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ರೆಕಗ್ನಿಷನ್ ಬಹಳ ಕಡಿಮೆ. ಸೊ ಅಂಥದ್ರಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಇಟ್ಸ್ ಅ ವೆರಿ ಬಾಯ್ಸ್ ಮೆನ್ ಡಾಮಿನೇಟೆಡ್ ಕೇಸ್, ರೈಟ್? ಸೊ ಅಂಡ್ ಇತ್ತೀಚೆಗೆ ಹೆಣ್ಮಕ್ಳು ವೆದರ್ ಸಾನಿಯಾ ಮಿರ್ಜಾ ವಿತ್ ಟೆನ್ನಿಸ್ ಆರ್ ಅದಲ್ಲದೆ ನನಗೆ ಅಥವಾ ಅಥ್ಲೀಟ್ಸ್ ಅನ್ಕೊಳ್ಳಿ ಅಲ್ವಾ, ಅಂಜು ಆಗಿರ್ಲಿ ಅಥವಾ ಬೇರೆ ರನ್ನರ್ಸ್ ಆಗಲಿ ಅಥ್ಲೀಟ್ಸ್, ಅವರಲ್ಲದೆ ಬೇರೆ ಯಾರು ಐ ಡೋಂಟ್ ಥಿಂಕ್ ಇಂಡಿಯಾಸ್ ಹ್ಯಾಡ್, ಮೇ ಬಿ ಇನ್ ರೆಸ್ಲಿಂಗ್ ಆಲ್ಸೋ ಫ್ಯೂ, ಬಟ್ ಇಟ್ಸ್ ಮೋಸ್ಟ್ಲಿ ಡಾಮಿನೇಟೆಡ್ ಬೈ ಮೆನ್. ಸೊ ಇವರು ಬರೀ ಕ್ರಿಕೆಟ್, ಐ ಮೀನ್ ಅಫ್ಕೋರ್ಸ್ RCB ವಿಮೆನ್ಸ್ ಗೆದ್ದ ಮೇಲೆ ಇವರು ಐ ಥಿಂಕ್ ಲಿಫ್ಟಲ್ಲಿ ಕೇಳಿದಾಗ ಇವರು ಹೇಳಿದ್ರು ಮಹೇಶ್ ಅವರು ದಟ್ ಯಾಕೆ ನಾವು ವಿ ಕಾಂಟ್ ಸ್ಟಾರ್ಟ್ ಇಟ್ ಫಾರ್ ದಿ ಇಂಡಸ್ಟ್ರಿ ಅಂತ. ಈ ವರ್ಷ ಅವರು ಇನ್ನಷ್ಟು ಗೇಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಪ್ರಮೋದ್ ಅವರು ನನ್ಗೆ ಹೇಳಿದ್ರು ದಟ್ ಅಂಡ್ ಇಟ್ಸ್ ಟ್ರೂ ಆಕ್ಚುಲಿ. ಅವ್ರು ಹೇಳಿದ್ರು, ನಾನು ಕೂಡ ಬೆಳೆಯುವಾಗ ಐ ಥಿಂಕ್ ರೋಡಲ್ಲೆಲ್ಲ ನಾವು ಆಡ್ತಿದ್ವಿ ಬ್ಯಾಡ್ಮಿಂಟನ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ವಿ ಬಿಕಾಸ್ ಐ ವೆಂಟ್ ಟು ಬೋರ್ಡಿಂಗ್ ಸ್ಕೂಲ್. ಬಟ್ ಇತ್ತೀಚೆಗೆ ಐ ಡೋಂಟ್ ಥಿಂಕ್ ಮಕ್ಕಳು ಹೊರಗಡೆ ಆಡೋದು ನಾನು ಯಾವತ್ತೂ ನೋಡಿಲ್ಲ. ಮೇ ಬಿ ಕ್ರಿಕೆಟ್ ಅದು ಗಂಡು ಮಕ್ಕಳು, ಬಟ್ ಹೆಣ್ಮಕ್ಳು ಎಲ್ಲೂ ಆಟಾಡೋದು ನಾನು ನೋಡಿಲ್ಲ. ಅಂಡ್ ಐ ಥಿಂಕ್ ದಿಸ್ ಇಸ್ ಗ್ರೇಟ್. ಫಸ್ಟ್ ಆಫ್ ಆಲ್ ಫೋನ್ ಬಂದ್ಮೇಲೆ ನಾವು ಗೇಮ್ಸ್ ಜಾಸ್ತಿ ಆಡ್ತೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತೀವಿ, ಆಚೆ ಕಡೆ ಹೋಗಿ ನಾವು ವಿ ಡೋಂಟ್ ಪ್ಲೇ ಮಚ್, ರೈಟ್? ಸೊ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಕಾನ್ಸೆಪ್ಟ್. ಅಂಡ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಎಲ್ಲ ವಿಮೆನ್ ಟೆಕ್ನಿಷಿಯನ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಐ ಥಿಂಕ್ ಇಟ್ಸ್ ಗ್ರೇಟ್. ಅಂಡ್ ಪ್ಲಸ್ ಅವ್ರು ಇಲ್ದಂಗೆ ಹೋದ್ಸತಿ ಮಾಡಿದಾಗ ಅಷ್ಟೇನು ದುಡ್ಡು ಬರಲಿಲ್ಲ, ಬಟ್ ಅವ್ರು ಡೊನೇಟ್ ಮಾಡಿದ್ರು ಅಂತ. ಈ ವರ್ಷ ಐ ಥಿಂಕ್ ಕಾಸ್ ಫಾರ್ ಡ್ರಗ್ ಫ್ರೀ ಕರ್ನಾಟಕ, ಐ ಥಿಂಕ್ ದಟ್ಸ್ ಗ್ರೇಟ್ ಬಿಕಾಸ್ we've all read the news and you know how it is in Maharashtra athwa Kerala athwa Punjab, and physical activity is so important because it keeps you away from drugs and keeps you away from your phone. And ಅವ್ರು ಹೇಳ್ದಂಗೆ ಬೇರೆಯವ್ರ ಮಕ್ಕಳ ಜೊತೆ ಮಿಂಗಲ್ ಮಾಡಿ ಅಪ್ಪ ಕಾಸ್ಟ್ ರಿಚ್ ಪುವರ್ ಅದು ಯಾವುದು ಇಲ್ಲದೇನೆ ಎಲ್ಲರೂ ಸೇರಿ ಆಟ ಆಡೋದು, ಐ ಥಿಂಕ್ ಇಟ್ಸ್ ಗ್ರೇಟ್ ಫಾರ್ ದ ಮೈಂಡ್, ಫಾರ್ ಯೋರ್ ಮೆಂಟಲ್ ಹೆಲ್ತ್ ಅಂಡ್ ಗ್ರೇಟ್ ಆಸ್ ಅ ಸೊಸೈಟಿ. ಲೈಕ್ ನಾವೆಲ್ಲರೂ ಜೊತೆಗೆ ಬೆಳೀಬಹುದು ಅಂಡ್ ಆಡ್ಬೋದು, ಕಲಿಯೋಕ್ಕೂ ತುಂಬಾ ಸಿಗುತ್ತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ನನ್ನ ಯೋಚನೆ ಮಾಡಿದ್ದಕ್ಕೆ. ಅಂಡ್ ಯು ಥಾಟ್ ಆಫ್ ಮೀ. I hope there will be many more games also, but thank you so much. I'm very happy to be associated with you. ಮಹೋತ್ಸವ ಹೇಳಿದನ್ನ ನಾನು ಮತ್ತೊಂದ್ಸಲ ಹೇಳ್ತೀನಿ, ಒನ್ ಅಂಡ್ ಓನ್ಲಿ ಸ್ಯಾಂಡಲ್ವುಡ್ ಕ್ವೀನ್ ಅಂದ್ರೆ ರಮ್ಯಾ ಮೇಡಮ್ ಯಾವತ್ತಿದ್ರು ಅಂಡ್ ಫಾರ್ ಎವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾನು ಈ ಇವೆಂಟ್ ಬಗ್ಗೆ ಕೇಳಿದಾಗ ನನಗೆ ಐ ವಾಸ್ ವೆರಿ ಹ್ಯಾಪಿ. ಯಾಕಂದ್ರೆ ಯಾರು ಈ ತರ ಇಷ್ಟು ವರ್ಷ ಯೋಚನೆ ಮಾಡಿರಲಿಲ್ಲ ಹೆಣ್ಮಕ್ಳಿಗೆ. ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ರೆಕಗ್ನಿಷನ್ ಬಹಳ ಕಡಿಮೆ. ಸೊ ಅಂಥದ್ರಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಇಟ್ಸ್ ಅ ವೆರಿ ಬಾಯ್ಸ್ ಮೆನ್ ಡಾಮಿನೇಟೆಡ್ ಕೇಸ್, ರೈಟ್? ಸೊ ಅಂಡ್ ಇತ್ತೀಚೆಗೆ ಹೆಣ್ಮಕ್ಳು ವೆದರ್ ಸಾನಿಯಾ ಮಿರ್ಜಾ ವಿತ್ ಟೆನ್ನಿಸ್ ಆರ್ ಅದಲ್ಲದೆ ನನಗೆ ಅಥವಾ ಅಥ್ಲೀಟ್ಸ್ ಅನ್ಕೊಳ್ಳಿ ಅಲ್ವಾ, ಅಂಜು ಆಗಿರ್ಲಿ ಅಥವಾ ಬೇರೆ ರನ್ನರ್ಸ್ ಆಗಲಿ ಅಥ್ಲೀಟ್ಸ್, ಅವರಲ್ಲದೆ ಬೇರೆ ಯಾರು ಐ ಡೋಂಟ್ ಥಿಂಕ್ ಇಂಡಿಯಾಸ್ ಹ್ಯಾಡ್, ಮೇ ಬಿ ಇನ್ ರೆಸ್ಲಿಂಗ್ ಆಲ್ಸೋ ಫ್ಯೂ, ಬಟ್ ಇಟ್ಸ್ ಮೋಸ್ಟ್ಲಿ ಡಾಮಿನೇಟೆಡ್ ಬೈ ಮೆನ್. ಸೊ ಇವರು ಬರೀ ಕ್ರಿಕೆಟ್, ಐ ಮೀನ್ ಅಫ್ಕೋರ್ಸ್ RCB ವಿಮೆನ್ಸ್ ಗೆದ್ದ ಮೇಲೆ ಇವರು ಐ ಥಿಂಕ್ ಲಿಫ್ಟಲ್ಲಿ ಕೇಳಿದಾಗ ಇವರು ಹೇಳಿದ್ರು ಮಹೇಶ್ ಅವರು ದಟ್ ಯಾಕೆ ನಾವು ವಿ ಕಾಂಟ್ ಸ್ಟಾರ್ಟ್ ಇಟ್ ಫಾರ್ ದಿ ಇಂಡಸ್ಟ್ರಿ ಅಂತ. ಈ ವರ್ಷ ಅವರು ಇನ್ನಷ್ಟು ಗೇಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಪ್ರಮೋದ್ ಅವರು ನನ್ಗೆ ಹೇಳಿದ್ರು ದಟ್ ಅಂಡ್ ಇಟ್ಸ್ ಟ್ರೂ ಆಕ್ಚುಲಿ. ಅವ್ರು ಹೇಳಿದ್ರು, ನಾನು ಕೂಡ ಬೆಳೆಯುವಾಗ ಐ ಥಿಂಕ್ ರೋಡಲ್ಲೆಲ್ಲ ನಾವು ಆಡ್ತಿದ್ವಿ ಬ್ಯಾಡ್ಮಿಂಟನ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ವಿ ಬಿಕಾಸ್ ಐ ವೆಂಟ್ ಟು ಬೋರ್ಡಿಂಗ್ ಸ್ಕೂಲ್. ಬಟ್ ಇತ್ತೀಚೆಗೆ ಐ ಡೋಂಟ್ ಥಿಂಕ್ ಮಕ್ಕಳು ಹೊರಗಡೆ ಆಡೋದು ನಾನು ಯಾವತ್ತೂ ನೋಡಿಲ್ಲ. ಮೇ ಬಿ ಕ್ರಿಕೆಟ್ ಅದು ಗಂಡು ಮಕ್ಕಳು, ಬಟ್ ಹೆಣ್ಮಕ್ಳು ಎಲ್ಲೂ ಆಟಾಡೋದು ನಾನು ನೋಡಿಲ್ಲ. ಅಂಡ್ ಐ ಥಿಂಕ್ ದಿಸ್ ಇಸ್ ಗ್ರೇಟ್. ಫಸ್ಟ್ ಆಫ್ ಆಲ್ ಫೋನ್ ಬಂದ್ಮೇಲೆ ನಾವು ಗೇಮ್ಸ್ ಜಾಸ್ತಿ ಆಡ್ತೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತೀವಿ, ಆಚೆ ಕಡೆ ಹೋಗಿ ನಾವು ವಿ ಡೋಂಟ್ ಪ್ಲೇ ಮಚ್, ರೈಟ್? ಸೊ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಕಾನ್ಸೆಪ್ಟ್. ಅಂಡ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಎಲ್ಲ ವಿಮೆನ್ ಟೆಕ್ನಿಷಿಯನ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಐ ಥಿಂಕ್ ಇಟ್ಸ್ ಗ್ರೇಟ್. ಅಂಡ್ ಪ್ಲಸ್ ಅವ್ರು ಇಲ್ದಂಗೆ ಹೋದ್ಸತಿ ಮಾಡಿದಾಗ ಅಷ್ಟೇನು ದುಡ್ಡು ಬರಲಿಲ್ಲ, ಬಟ್
ಅವ್ರು ಡೊನೇಟ್ ಮಾಡಿದ್ರು ಅಂತ. ಈ ವರ್ಷ ಐ ಥಿಂಕ್ ಕಾಸ್ ಫಾರ್ ಡ್ರಗ್ ಫ್ರೀ ಕರ್ನಾಟಕ, ಐ ಥಿಂಕ್ ದಟ್ಸ್ ಗ್ರೇಟ್ ಬಿಕಾಸ್ we've all read the news and you know how it is in Maharashtra or Kerala or Punjab, and physical activity is so important because it keeps you away from drugs and keeps you away from your phone, and ಅವ್ರು ಹೇಳ್ದಂಗೆ ಬೇರೆಯವ್ರ ಮಕ್ಕಳ ಜೊತೆ ಮಿಂಗಲ್ ಮಾಡಿ ಅಪ್ಪ ಕಾಸ್ಟ್ ರಿಚ್ ಪುವರ್ ಅದು ಯಾವ್ದು ಇಲ್ದೇನೆ ಎಲ್ಲರೂ ಸೇರಿ ಆಟ ಆಡೋದು. ಐ ಥಿಂಕ್ ಇಟ್ಸ್ ಗ್ರೇಟ್ ಫಾರ್ ದ ಮೈಂಡ್, ಫಾರ್ ಯೋರ್ ಮೆಂಟಲ್ ಹೆಲ್ತ್, ಅಂಡ್ ಗ್ರೇಟ್ ಆಸ್ ಅ ಸೊಸೈಟಿ. ಲೈಕ್ ನಾವೆಲ್ಲರೂ ಜೊತೆಗೆ ಬೆಳೀಬಹುದು ಅಂಡ್ ಆಡ್ಬೋದು, ಕಲಿಯೋಕ್ಕೂ ತುಂಬಾ ಸಿಗುತ್ತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ನನ್ನ ಯೋಚನೆ ಮಾಡಿದ್ದಕ್ಕೆ, ಅಂಡ್ ಯು ಥಾಟ್ ಆಫ್ ಮೀ. I hope there will be many more queens also, but thank you so much. I'm very, very, very happy to be associated with you. ಹೇಳಿದನ್ನ ನಾನು ಮತ್ತೊಂದ್ಸಲ ಹೇಳ್ತೀನಿ, ಒನ್ ಅಂಡ್ ಓನ್ಲಿ ಸ್ಯಾಂಡಲ್ವುಡ್ ಕ್ವೀನ್ ಅಂದ್ರೆ ರಮ್ಯಾ ಮೇಡಮ್ ಯಾವತ್ತಿದ್ರು ಅಂಡ್ ಫಾರ್ ಎವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಪದೇ ಫಸ್ಟ್ ನಾನು ಈ ಇವೆಂಟ್ ಬಗ್ಗೆ ಕೇಳಿದಾಗ ನನಗೆ ಐ ವಾಸ್ ವೆರಿ ಹ್ಯಾಪಿ. ಯಾಕಂದ್ರೆ ಯಾರು ಈ ತರ ಇಷ್ಟು ವರ್ಷ ಯೋಚನೆ ಮಾಡಿರಲಿಲ್ಲ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ರೆಕಗ್ನಿಷನ್ ಬಹಳ ಕಡಿಮೆ. ಸೊ ಅಂಥದ್ರಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಇಟ್ಸ್ ಅ ವೆರಿ ಬಾಯ್ಸ್ ಮೆನ್ ಡಾಮಿನೇಟೆಡ್ ಕೇಸ್, ರೈಟ್? ಸೊ ಅಂಡ್ ಇತ್ತೀಚೆಗೆ ಹೆಣ್ಮಕ್ಳು ವೆದರ್ ಸಾನಿಯಾ ಮಿರ್ಜಾ ವಿತ್ ಟೆನ್ನಿಸ್ ಆರ್ ಅದಲ್ಲದೆ ನನಗೆ ಅಥವಾ ಅಥ್ಲೀಟ್ಸ್ ಅನ್ಕೊಳ್ಳಿ ಅಲ್ವಾ, ಅಂಜು ಆಗಿರ್ಲಿ ಅಥವಾ ಬೇರೆ ರನ್ನರ್ಸ್ ಆಗಲಿ ಅಥ್ಲೀಟ್ಸ್, ಅವರಲ್ಲದೆ ಬೇರೆ ಯಾರು ಐ ಡೋಂಟ್ ಥಿಂಕ್ ಇಂಡಿಯಾಸ್ ಹ್ಯಾಡ್, ಮೇ ಬಿ ಇನ್ ರೆಸ್ಲಿಂಗ್ ಆಲ್ಸೋ ಫ್ಯೂ, ಬಟ್ ಇಟ್ಸ್ ಮೋಸ್ಟ್ಲಿ ಡಾಮಿನೇಟೆಡ್ ಬೈ ಮೆನ್. ಸೊ ಇವರು ಬರೀ ಕ್ರಿಕೆಟ್, ಐ ಮೀನ್ ಅಫ್ಕೋರ್ಸ್ RCB ವಿಮೆನ್ಸ್ ಗೆದ್ದ ಮೇಲೆ ಇವರು, ಐ ಮೀನ್ ಐ ಥಿಂಕ್ ಗಿಫ್ಟಲ್ಲಿ ಕೇಳಿದಾಗ ಇವರು ಹೇಳಿದ್ರು ಮಹೇಶ್ ಅವರು ದಟ್ ಯುನೋ ಯಾಕೆ ನಾವು ವಿ ಕಾಂಟ್ ಸ್ಟಾರ್ಟ್ ಇಟ್ ಫಾರ್ ದಿ ಇಂಡಸ್ಟ್ರಿ ಅಂತ. ಈ ವರ್ಷ ಅವರು ಇನ್ನಷ್ಟು ಗೇಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಪ್ರಮೋದ್ ಅವರು ನನ್ಗೆ ಹೇಳಿದ್ರು ದಟ್, ಅಂಡ್ ಇಟ್ಸ್ ಟ್ರೂ ಆಕ್ಚುಲಿ, ಅವ್ರು ಹೇಳಿದ್ರು. ನಾನು ಕೂಡ ಬೆಳೆಯುವಾಗ ಐ ಥಿಂಕ್ ರೋಡಲ್ಲೆಲ್ಲ ನಾವು ಆಡ್ತಿದ್ವಿ ಬ್ಯಾಡ್ಮಿಂಟನ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ವಿ ಬಿಕಾಸ್ ಐ ವೆಂಟ್ ಟು ಬೋರ್ಡಿಂಗ್ ಸ್ಕೂಲ್. ಬಟ್ ಇತ್ತೀಚೆಗೆ ಐ ಡೋಂಟ್ ಥಿಂಕ್ ಮಕ್ಕಳು ಹೊರಗಡೆ ಆಡೋದು ನಾನು ಯಾವತ್ತೂ ನೋಡಿಲ್ಲ. ಮೇ ಬಿ ಕ್ರಿಕೆಟ್ ಅದು ಗಂಡು ಮಕ್ಕಳು, ಬಟ್ ಹೆಣ್ಮಕ್ಳು ಎಲ್ಲೂ ಆಟಾಡೋದು ನಾನು ನೋಡಿಲ್ಲ. ಅಂಡ್ ಐ ಥಿಂಕ್ ದಿಸ್ ಇಸ್ ಗ್ರೇಟ್. ಫಸ್ಟ್ ಆಫ್ ಆಲ್ ಫೋನ್ ಬಂದ ಮೇಲೆ ನಾವು ಗೇಮ್ಸ್ ಜಾಸ್ತಿ ಆಡ್ತೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತೀವಿ, ಆಚೆ ಕಡೆ ಹೋಗಿ ನಾವು ವಿ ಡೋಂಟ್ ಪ್ಲೇ ಮಚ್, ರೈಟ್? ಸೊ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಕಾನ್ಸೆಪ್ಟ್. ಅಂಡ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಎಲ್ಲ ವಿಮೆನ್ ಟೆಕ್ನಿಷಿಯನ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಐ ಥಿಂಕ್ ಇಟ್ಸ್ ಗ್ರೇಟ್. ಅಂಡ್ ಪ್ಲಸ್ ಅವ್ರು ಇಲ್ದಂಗೆ ಹೋದ್ಸತಿ ಮಾಡಿದಾಗ ಅಷ್ಟೇನು ದುಡ್ಡು ಬರಲಿಲ್ಲ, ಬಟ್ ಅವ್ರು ಡೊನೇಟ್ ಮಾಡಿದ್ರು ಅಂತ. ಈ ವರ್ಷ ಐ ಥಿಂಕ್ ಕಾಸ್ ಫಾರ್ ಡ್ರಗ್ ಫ್ರೀ ಕರ್ನಾಟಕ, ಐ ಥಿಂಕ್ ದಟ್ಸ್ ಗ್ರೇಟ್ because we've all read the news and you know how it is in Maharashtra or Kerala or Punjab, and physical activity is so important because it keeps you away from drugs and keeps you away from your phone, and ಅವ್ರು ಹೇಳ್ದಂಗೆ ಬೇರೆಯವ್ರ ಮಕ್ಕಳ ಜೊತೆ ಮಿಂಗಲ್ ಮಾಡಿ ಅಪ್ಪ ಕಾಸ್ಟ್ ರಿಚ್ ಪುವರ್ ಅದು ಯಾವ್ದು ಇಲ್ದೇನೆ ಎಲ್ಲರೂ ಸೇರಿ ಆಟ ಆಡೋದು. ಐ ಥಿಂಕ್ ಇಟ್ಸ್ ಗ್ರೇಟ್ ಫಾರ್ ದ ಮೈಂಡ್, ಫಾರ್ ಯೋರ್ ಮೆಂಟಲ್ ಹೆಲ್ತ್, ಅಂಡ್ ಗ್ರೇಟ್ ಆಸ್ ಅ ಸೊಸೈಟಿ. ಲೈಕ್ ನಾವೆಲ್ಲರೂ ಜೊತೆಗೆ ಬೆಳೀಬಹುದು ಅಂಡ್ ಆಡ್ಬೋದು, ಕಲಿಯೋಕ್ಕೂ ತುಂಬಾ ಸಿಗುತ್ತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ನನ್ನ ಯೋಚನೆ ಮಾಡಿದ್ದಕ್ಕೆ, ಅಂಡ್ ಯು ಥಾಟ್ ಆಫ್ ಮೀ. I hope there will be many more queens also, but thank you so much. I'm very, very, very happy to be associated with you. ಹೇಳಿದನ್ನ ನಾನು ಮತ್ತೊಂದ್ಸಲ ಹೇಳ್ತೀನಿ, ಒನ್ ಅಂಡ್ ಓನ್ಲಿ ಸ್ಯಾಂಡಲ್ವುಡ್ ಕ್ವೀನ್ ಅಂದ್ರೆ ರಮ್ಯಾ ಮೇಡಮ್ ಯಾವತ್ತಿದ್ರು ಅಂಡ್ ಫಾರ್ ಎವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಪದೇ